ಇಲ್ಲಿ ನೋಡಿ ಎಷ್ಟು ರಶ್ ಅವ್ರೆ ಅಂತ. ಲೈಕ್ ಚಿರತೆ ಬಂದಿರೋದು ಇಲ್ಲೇ ರೈಟ್ ಸೈಡ್ ಇದೇ ರೋಡಲ್ಲಿ. ಕಾಡೊಳಗಾಯ್ತು, ಝೂ ಒಳಗಾಯ್ತು, ಇವಾಗ ನಮ್ಮ ಮನೆಗಳ ಅಕ್ಕಪಕ್ಕನೇ ಚಿರತೆ. ಈ ಮನೆ ಪಕ್ಕದ ಇದೇ ಖಾಲಿ ಸೈಟು. ಈ ಕಾರ್ ಹಿಂದೆಯಿಂದ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಎಗರಿರೋದು. ಇವತ್ತು ನೈಟ್ ಏನಂತೀರಾ ಗಾಯ್ಸ್, ಅಂಟಾಕನ ಚಿರತೆನಾ? ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ಇದು ಬಂದು ಶಾರ್ಟ್ ವಿಡಿಯೋ ಆಗಿರುತ್ತೆ, ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಬೇಗ ಶೇರ್ ಮಾಡಿ ಫಸ್ಟು ವಿಷಯ ತಿಳ್ಕೊಳ್ಳೋಕೆ ಮುಂಚೆನೇ. ಬಿಕಾಸ್ ಇಂಟ್ರೋಲ್ಲೇ ಗೊತ್ತಾಗಿರುತ್ತೆ ಮತ್ತು ತಮ್ನೇಲ್ ಒಳಗೆ ಗೊತ್ತಾಗಿರುತ್ತೆ ನಿಮಗೆ ಏನು ಕತೆ ಏನು ಸೀನು ಅಂತ. ಬಾಯ್ಸ್, ಚಿರತೆನ ಎಲ್ಲೆಲ್ಲ ನೋಡ್ಬಿಟ್ಟಿದ್ದೀವಿ. ಸೊ ಈಗ ನಮ್ಮ ಗೊಲ್ರಟ್ಟಿಲ್ಲಂತೆ, ಅದು ನಾವು ಓಡಾಡೋ ರೋಡಪ್ಪ. ಡೈಲಿ ಅಲ್ಲೇ ಓಡಾಡ್ಕೊಂಡು ಇಟ್ಟಾಡ್ತಾ ಇರ್ತೀವಿ. ನೈಟ್ 2 ಗಂಟೆ 3 ಗಂಟೆಲ್ಲ ಅದೇ ರೋಡಲ್ಲಿ ಓಡಾಡ್ತೀವಿ. ಲೈಕ್ ಡೈಲಿ ನಾವು ಅದೇ ಏರಿಯಾ ಒಳಗಿರ್ತೀವಲ್ಲ, ಲೈಕ್ ಅಲ್ಲೇ ಓಡಾಡ್ತಾ ಇರ್ತೀನಿ ನಾನಂತೂ ಯಾವಾಗಲೂ. ನಮ್ಮ ಬಾಯ್ಸು ಅಲ್ಲೇ ಓಡಾಡ್ತಾ ಇರ್ತಾರೆ. ಲೈಕ್ ಓಮನ್ ಮನೇನೂ ಅಷ್ಟೇ, ಅದ್ರ ಹಿಂದೆ ರೋಡ್ ಒಳಗೇನೆ. ಸೊ ಸೈಕ್ ಆಗುತ್ತಲ್ಲ. ಚಿರತೆ 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 ಕಾಡೊಳಗಾಯ್ತು, ಝೂ ಒಳಗಾಯ್ತು, ಇವಾಗ ನಮ್ಮ ಮನೆಗಳ ಅಕ್ಕಪಕ್ಕನೇ ಚಿರತೆ. ಚಿರತೆ ನೋಡೋಕ್ಕೆ ಗೊಲ್ರಟ್ಟಿ ಚಿರತೆ ಬಂದೈತೆ, ಗೊತ್ತಿಲ್ವಾ? ಸೊ ನೋಡ್ತಾ ಇರ್ಬೋದು. ಇವಾಗ ಹೋಗ್ತಾ ಇದೀವಿ ಆ ಸ್ಪಾಟ್ಗೆ. ನಾವು ಬಂದು ಡೈಲಿ ಓಡಾಡೋ ರೋಡು ಮತ್ತು ನಮ್ಮ ಓಮ ಜೂಜು ಎಲ್ಲ ಅಲ್ಲೇ ಅಕ್ಕಪಕ್ಕನೇ ಇರೋದು. ಸೊ ಓಮ ಅವ್ರ ತಮ್ಮನೂ ಬೆಳಗ್ಗೆ 6:30 ನಾ ಎತ್ಕೊಂಡು ವಾಕಿಂಗ್ ಹೋಗಿದ್ನಂತ ಅದೇ ರೋಡ್ಗೆ. ನೋಡಿ ಟೈಮ್ ಹೆಂಗೈತೆ ಅಂತ. ಆದರೂ ಓಮ ಚಿರತೆ ಸೈಕ್ತಾನೆ. ಈ ಏರಿಯಾ ಒಳಗೆಲ್ಲ ಚಿರತೆ, ಎಲ್ಲೆಲ್ಲೋ ಚಿರತೆ ನೋಡಿದ್ದು. ಆದರೂ ನಾವು ಚಿರತೆ ನೋಡ್ಬೇಕಾಯ್ತಲ್ವಾ, ಮಜಾ ಇರ್ತಾಯಿತ್ತು. ಇವತ್ತು ನೈಟ್ ಏನಂತೀರಾ ಗಾಯ್ಸ್, ಅಂಟಾಕನ ಚಿರತೆನಾ? ನೈಟ್ ಇಲ್ಲೇ ಕಾಪ್ಸ್ ಎಲ್ಲ ಇರ್ತಾರೆ ಅನ್ಸುತ್ತಮ್ಮ. ಕೇಳೋಣ ಅವರು ಇದ್ರೆ ಸರ್ ಏನು ಹೇಳ್ತೀರಾ ಜನಕ್ಕೆ ಅಂತ. ಬಿಕಾಸ್ ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಗೊತ್ತಾಗಿದ ತಕ್ಷಣ ಶೇರ್ ಮಾಡಿ. ಇದರಷ್ಟು ಬೇಗ ಹರಡೋದು ಇನ್ನೇನು ಇಲ್ಲ ಅಂದ್ಕೊಳ್ಳಿ. ನೀವು ಯಾವ ನ್ಯೂಸ್ ಚಾನಲ್ಲು ಏನು ನೋಡಲ್ಲ. ಜನ ಇನ್ಸ್ಟಾಗ್ರಾಮಲ್ಲಿ ಕುತ್ಕೊಂಡು ರೀಲ್ಸ್ಗಳನ್ನ ಉಜ್ಜುತ್ತಾ ಇರ್ತಾರೆ. ಸೊ ಏನಾದರೂ ಈ ಥರ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಪ್ಲೋಡ್ ಮಾಡಿಬಿಡಿ. ಬನ್ನಾರ್ಘಟ್ಟದಿಂದ ಓಡಿ ಬಂದಿರಬೇಕು ನಂಗೆ ಅನ್ನಿಸ್ತಂಗೆ. ಯಾರ್ದಾದ್ರೂ ಮನೆ ಮಾಡಿ ಮೇಲೆ ಐಡ್ ಆಗಿರುತ್ತೆ ಒಂದು ನೈಟು. ಓಯ್ ಆದರೂ ಒಮ್ಮ ಯಾರನ್ನಾರು ಸಿಕ್ಕಿದ್ರೆ ಹಾಕೊಂಡು ಹೋಗ್ಬಿಟ್ಟಿರೋದು ರೋಡ್ ಕ್ರಾಸ್ ಮಾಡಬೇಕಾದ್ರೆ. ಏನಂತೀಯಾ? ನಿಮ್ಮ ತಮ್ಮ ಎಲ್ಲಿ? ನಾಯಿ ಫುಲ್ ಡೌನ್ ಗಂಟ ಹೋಯ್ತಿತ್ತು ನೆನ್ನೆ. ಇವತ್ತು ಬೆಳಿಗ್ಗೆ ಮಾತ್ರ ಹೋಗಿಲ್ವಂತೆ. ಫುಲ್ ಡೌನ್ ತನಕ ಹೋಗಿಲ್ವಂತ? ಎನಿ ಟೈಮ್ ನನ್ನ ನಾಯಿ ಆಗಲ್ಲ ಗಂಟ ಹೋಗುದು ಎಡ್ಕೊಂಡು. ಇವತ್ತೊಂದು ದಿವಸ ಹೋಗಿಲ್ಲ. ಓ ಸೈಕು. ಲೈಕ್ ಅದಕ್ಕೂ ಸೆನ್ಸ್ ಆಗ್ಬಿಡುತ್ತೆ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಆಮೇಲೆ ನ್ಯೂಸ್ ಚಾನಲ್ದೆಲ್ಲ ನೋಡಿದ್ರೆ ನ್ಯೂಸ್ ಚಾನಲ್ ಒಳಗೆಲ್ಲ ಓಡ್ತಾ ಇತ್ತಿದೆ, ನೋಡ್ತಾ ಇರ್ಬೋದು. ಇದೆ ಪವನಿ ಚಾಟ್ಸು. ಇಲ್ಲಿ ನೋಡಿ ಎಷ್ಟು ರಶ್ ಅವ್ರೆ ಅಂತ. ಲೈಕ್ ಚಿರತೆ ಬಂದಿರೋದು ಇಲ್ಲೇ ರೈಟ್ ಸೈಡ್ ಇದೇ ರೋಡಲ್ಲಿ. ಅದು ಇವತ್ತು ಬೆಳಗ್ಗೆ 6 ಗಂಟೆಯಲ್ಲಿ. ನೋಡಿ ಇಲ್ಲೇ ಆ ಲೈಟ್ 20 ಕಾರ್ ಐತಲ್ಲ ಓಮ. ಹಾಂ ನೋಡಿ ಇಲ್ಲೇ ಎಲ್ಲೋ ಚಿರತೆ ಇರೋದು. ಈ ಖಾಲಿ ಸೈಟಿಂದ ಬಂದು ಚಿರತೆ ಲೈಕ್ ಇದ್ರೊಳಗಡೆ ಹೋಗಿರೋದು ಹತ್ತಿ. ಓ ಕ್ರೇಜಿ ಅನ್ಕೋ ಓಮ ಲವ್. ನಾವು ನೈಟೆಲ್ಲ ಇಲ್ಲೇ ಓಡಾಡ್ತಾ ಇರ್ತೀವಿ, ಇಲ್ಲೆಲ್ಲ ಬಂದು ಅಡ್ಡ ಹಾಕಿರ್ತೀವಿ, ಇಲ್ಲೇ ನಿಂತ್ಕೊಂಡಿರ್ತೀವಿ. ಇಲ್ಲೇ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಐಡ್ ಆಗಿರುತ್ತೆ ಎಲ್ಲಾದರೂ. ಇಲ್ಲ ಯಾವ್ದಾದ್ರು ನಾಯಿನ ನೈಟ್ ಅಟ್ಯಾಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಆದರೂ ಬಾಯ್ಸ್ ಇಲ್ಲಿ ಅಕ್ಕಪಕ್ಕ ಇರೋರು ತುಂಬ ಹುಷಾರಾಗಿರಿ. ಇದೇ ರೋಡಲ್ಲಿ ಬೆಳಗ್ಗೆ 6 ಗಂಟೆಲಿ ಚಿರತೆ ಅಂದರೆ ಹೆಂಗೆ ಹೇಳಿ. ನೋಡಿ ನಾರ್ಮಲಾಗಿ ಜನ್ರಲ್ಲಾಗಿ ಮನೆ ಸ್ಕೂಲ್ ಎಲ್ಲ ಇರೋ ಏರಿಯಾ ಇದು. ನೋಡಿ ಇಲ್ಲೇ ಕೆಲಸ ಮಾಡ್ತಾವ್ರೆ. ಈ ಮನೆ ಪಕ್ಕದ ಇದೇ ಖಾಲಿ ಸೈಟು. ಈ ಕಾರ್ ಹಿಂದೆಯಿಂದ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಎಗರಿರೋದು. ಆ ಕಡೆ ರೋಡ್ ಕ್ರಾಸ್ ಮಾಡೋದು ನೋಡ್ತಾ ಇದೆ. ರಾಜಂಗಳಿ ನೋಡ್ತಾ ಇದೆ. ಅದ್ರೊಳಗಡೆ ನೋಡಿ ಇಲ್ಲಿ ಒಳಗಡೆ ಹೋಗಿರುತ್ತೆ ಚಿರತೆ. ಸೈಕ್ ಅನ್ಕೊಳ್ಳಿ. ಇದೇ ಖಾಲಿ ಸೈಟು ಅಲ್ಲಿ ಕಾಂಪೌಂಡ್ ಪಕ್ಕದ್ರಿಂದ. ಓಯ್ ಅಲ್ಲೊಂದು ಯಾವುದೋ ನಾಯಿ ಐತೆ ನೋಡು. ನೋಡಿ ಎಲ್ಲ ಇದನ್ನೇ ನೋಡ್ತಾವ್ರಮ್ಮ ಲವ್. ಅಲ್ಲೇ ಎಲ್ಲೋ ಅಕ್ಕಪಕ್ಕ ಇರುತ್ತೆ ನೋಡಿ. ನಾಯೆಲ್ಲ ಅಲ್ಲೇ ಇಟ್ಟಾಡ್ತೈತೆ. ಯಾವ್ದಾರು ಒಂದು ನಾಯಿನ ಅಟ್ಯಾಕ್ ಮಾಡ್ಕೊಂಡು ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ, ಪ್ಯಾಕ್ ಆಗ್ಬಿಡುತ್ತೆ ಚಿರತೆ. ನೋಡಿ ಇದು ಬಂದು ಗೌರ್ಮೆಂಟ್ ಪ್ರಾಪರ್ಟಿ ಇದು. ಬನ್ನಿ ಈ ರೋಡಲ್ಲಿ ಒಂದು ಸತಿ ಹೋಗೋಣ. ನೋಡ್ತಾ ಇರ್ಬೋದು ಇದೇ ಈ ಪ್ರಾಪರ್ಟಿ ಇದೆಯಲ್ಲ, 3 ಎಕರ್ ಪ್ರಾಪರ್ಟಿ ಇದೆ ಇಲ್ಲಿ. ಈ ಪ್ರಾಪರ್ಟಿ ಒಳಗೇ ಚಿರತೆ ಇರೋದು. ಲಿಟ್ರಲಿ ನೋಡಿ ಕಾಡಿದ್ದಂಗೆ ಐತೆ ಗೊಲ್ರಟ್ಟಿಲಿ. ಆದರೂ ಅಮ್ಮ ಇಲ್ಲಿರೋ ಮನೆಯವರೆಲ್ಲ ಈಚೆನೇ ಬಂದಿರಲ್ಲ ಅನ್ಸುತ್ತೆ. ನೋಡ್ತಾ ಇರ್ಬೋದು ಜಾಗ ಹೆಂಗಿದೆ ಅಂತ. ಇದು ಬಂದು ಬೆಲ್ಲವೆಟ್ಟು. ಯಾವ ಏರಿಯಾ ಅಮ್ಮ ಇದು ಪ್ರಾಪರು? ಪೈಪ್ಲೈನ್ ರೋಡ್ ಇತ್ತಾನೆ ಅದೇ
ಭರತ್ ನಗರ ಗೊಲ್ರಟ್ಟಿ ಪೈಪ್ಲೈನ್ ರೋಡು, ಅದೇ ಪವನಿ ಚಾಟ್ಸ್ ಕ್ಯಾಪ್ನ ಮಡಿಕೊಬಿಡಿ ಅಷ್ಟೇ. ಸೊ ಹುಷಾರಾಗಿರಿ ಈ ಸೈಡೆಲ್ಲ ಓಡಾಡಬೇಕಾದ್ರೆ, ಬಿಕಾಸ್ ಯಾವಾಗ ಬಂದು ಎಲ್ಲ ಅಟ್ಯಾಕ್ ಮಾಡೋದು ಏನಾಗುತ್ತೆ ಗೊತ್ತಿರಲ್ಲ. ಸೊ ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ ಇವತ್ತಿಂದು. ಲೈಕ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಬಿಕಾಸ್ ಎಲ್ಲೆಲ್ಲ ನೋಡ್ಬಿಟ್ಟಿದ್ದೀವಿ ಚಿರತೆ. ನಾವು ಬಂಡೀಪುರಲ್ಲಿ ಒಮ್ಮೆ ಸ್ಪಾಟ್ ಮಾಡಿದ್ದು, ಇಲ್ಲಿ ನೋಡಿದ್ರೆ ಇವಾಗ ಏರಿಯಲ್ಲಿ ಬಂಡೀಪುರದಲ್ಲಿ ಸ್ಪಾಟ್ ಮಾಡಿದ್ದು ನಾವು, ಇಲ್ಲಿ ನೋಡಿದ್ರೆ ಮನೆ ಪಕ್ಕನೇ ಚಿರತೆ ಸ್ಪಾಟ್ ಮಾಡಿರೋದು ಬೆಳಿಗ್ಗೆ 6 ಗಂಟೆಯಲ್ಲಿ ಜನ. ಅಬ್ಬಾ ಸೈಕ್ ಅನ್ಕೊಳ್ಳಿ. ಇವತ್ತು ನೈಟು ಫುಲ್ ಚಿರತೆ ಹುಡ್ಕೋದು ಇವತ್ತು ನಾವು. ಏನಂತೀರಾ? ಒಂದು ಟಾರ್ಚ್ ಎತ್ಕೋ, ಕೈಯಲ್ಲೊಂದು ಟೂಲ್ಸ್ ಕಿಲ್ಸ್ ಮಡಿಕೋ, ಫುಲ್ ಚಿರತೆ ಅಂಟಾಕೋಣ ಇವತ್ತು. ಖಾಲಿ ಸೆಟ್ ಒಳಗೆಲ್ಲ ಹೋಗೋಣ. ಇವತ್ತು ಹೋಗಿದ್ದೋ, ಇವಾಗ ಸುತ್ತ ಎಲ್ಲ ಹೋಗಿದ್ದೋ. ಪಾಪ ಅಲ್ಲಿ ಅಕ್ಕಪಕ್ಕ ಮನೆಯವ್ರು ಹೆಂಗಾಗಿರುತ್ತೆ ನೋಡಿ ಗಾಯ್ಸ್, ಇಲ್ಲಿರೋರಿಗೆಲ್ಲ ಒಂಥರ, ಆದರೆ ಇವ್ನಿಗೆ ಫನ್ನು ಚಿರತೆ. ಮನೆ ನುಗ್ಗಂಟ ಫನ್ನು. ಏನಂತೀವಮ್ಮ, ನಿಮ್ಮ ಮನೆ ಅಕ್ಕಪಕ್ಕ ಚಿರತೆ ಎಲ್ಲ ಬರ್ತಿದೆ. ಮನೆಗೆ ಚಿರತೆ ಚಿರತೆ ಅಲ್ಲ, ಚಿರತೆ ಅಂತೆ. ಅದೇನು ಗೊತ್ತಾ, ನಾವು ಇಲ್ಲಿಂದ ಬಂಡೀಪುರ್ಗೆ ಹೋಯ್ತಾ ಇದ್ದೋ ಚಿರತೆ ನೋಡೋಕ್ಕೆ. ಇವಾಗ ನೋಡಿದ್ರೆ ನಮ್ಮ ಏರಿಯಾಲೇ ಚಿರತೆ ಆಗ್ಬಿಡೈತೆ. ಅದಕ್ಕೋಸ್ಕರ ನಮ್ಮ ನೋಡಕ್ ಬಂದೈತೆ ಅಷ್ಟೇ. ನಾವು ತುಂಬ ದಿನ ಆಯ್ತಂತೆ ಬಂಡೀಪುರ ಸೈಡ್ ಎಲ್ಲ ಹೋಗಿ. ಆಯ್ತು ಬಾಯ್ಸ್, ಒಂದು 2 ತಿಂಗಳಾಗಿಲ್ವಮ್ಮ? 2 ತಿಂಗಳು ಮೇಲೆ ಆಯ್ತು ಬಂಡೀಪುರ ಸೈಡ್ ಹೋಗಿ. ಪ್ರತಿ ತಿಂಗಳು ಇಲ್ಲ 2 ತಿಂಗಳು ಒಂದ್ಸತಿ ಬಂಡೀಪುರ ಸೈಡ್ ಹೋಗ್ತಾ ಇರ್ತೀವಿ. ಸೊ ಇವಾಗ ನಾವು ಅದನ್ನ ನೋಡಕ್ ಹೋಗಿಲ್ಲ ಅಂತ ಅದೇ ನಮ್ಮ ನೋಡಕ್ ಬಂದ್ಬಿಡೈತೆ. ಸಿಕ್ಕಾಪಟ್ಟೆ ಕೇರ್ಲೆಸ್ ಮಾಡ್ತಾವ್ರು. ಓಮ ಇಷ್ಟೊಳಗಿದ್ರೊಳಗೆಲ್ಲ ಹೋಗಿ ಹುಡುಕ್ಬೇಕಾಗಿತ್ತು ಅವ್ರು ಆಗಲೇ. ಸೈಕ್ ಅನ್ಕೊಳ್ಳಿ. ಆದರೆ ನೈಟ್ ಏನು ಗೊತ್ತಾ, ನಾಯಿಗೇನು ಅಟ್ಯಾಕ್ ಮಾಡಿದ್ರೆ ಗೊತ್ತಾಗುತ್ತೆ, ಇಲ್ಲ ಮಿಸ್ಸಾಗಿ ಮನುಷ್ಯರನ್ನ ಅಟ್ಯಾಕ್ ಮಾಡಿದ್ರು ಗೊತ್ತಾಗುತ್ತೆ. ಆದರೆ ಮನುಷ್ಯರನ್ನ ಅಟ್ಯಾಕ್ ಮಾಡೋರ್ಗೂ ಬಿಡಬಾರ್ದು ಗೌರ್ಮೆಂಟ್ ಅವರು, ಬಿಕಾಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಅಲರ್ಟ್ ಆಗಿರ್ಬೇಕು ಟೈಮ್ ಒಳಗೆ. ಎಲ್ಲಿ ಒಬ್ಬರು ಇಲ್ಲ, ಮಧ್ಯಾಹ್ನ ಇದ್ರಂತೆ ಮೀಡಿಯಾದವರೆಲ್ಲ ಬಂದವರೆ, ಕಂಟೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ಸಿಕ್ಕಾಪಟ್ಟೆ ಹುಷಾರಾಗಿರಿ ಓಡಾಡಬೇಕಾದ್ರೆ. ಸೊ ಮೇಯ್ನಾಗಿ ಕಂಟೆಂಟ್ ಅನ್ನೋದಕ್ಕಿಂತ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅನಿಸುತ್ತೆ. ಸೊ ಮೇನಾಗಿ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್. ನೋಡ್ತಾ ಇರ್ಬೋದು, ಇದು ಬಂದು ಶೋಯಬ್ ಮನೆ, ಅಲ್ಲಿ ಆಕಾಶ್ ಮನೆ, ಅದ್ರ ಹಿಂದೆ ಓಮ್ ಮನೆ, ಪಕ್ಕದ ರೋಡಲ್ಲಿ ಚಿರತೆ ಬಂದಿರೋದು. ಸೈಕ್ ಅನ್ಕೊಳ್ಳಿ.